ಎನ್ ರಾಜಣ್ಣವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸರ್, ನಾವೇನು ಹೈಕಮಾಂಡ್ ಗುಲಾಮ್ರಲ್ಲ, ಹೊಸ ಅಧ್ಯಕ್ಷರು ಹೊಸ ರೂಲ್ಸ್ ಬೇರೆ ಏನಂತಾರೆ, ಹೊಸ ಹೈಕಮಾಂಡು ಹೊಸ ರೂಲ್ಸ್ ಬೇರೆ ತಂದಿದ್ದಾರೆ ಅಂತ ಪರೋಕ್ಷವಾಗಿ ಒಂದು ರೀತಿ ನೋಡಿ. ಯಾರು ಗುಲಾಮ್ರಲ್ಲ ಆಯಿತಾ, ಒಂದನೇದು. ಎರಡನೇದು, ಎಲ್ಲರೂ ಇದು ಹೈಕಮಾಂಡ್ ಇರ್ಬೋದು, ಲೋ ಕಮಾಂಡ್ ಇರ್ಬೋದು, ಅನುಕೂಲಕ್ಕೆ ನಡೆಯೋಕ್ಕಾಗೋದಿಲ್ಲ ಆಯಿತಾ. ಅಂದರೆ ಈಗ ನಮಗೆ ಟಿಕೆಟ್ ಬೇಕಾದಾಗ ಹೈಕಮಾಂಡ್ ಇಂಪಾರ್ಟೆಂಟು, ಟಿಕೆಟ್ ಇರಲಾರ್ದ ನಮ್ಮ ಟಿಕೆಟ್ ಸಿಕ್ಕಿ ಗೆದ್ದಾದಮೇಲೆ ಹೈಕಮಾಂಡೇ ಇಲ್ಲ ಅಂದರೆ ಹೇಗೆ? ಸಿ ಹೂವೆವರ್ ಇಟ್ ಈಸ್ ಎಲ್ಲರೂ ಪಾರ್ಟಿಯ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಲ್ಲ. ಅದು CM ಇರ್ಬೋದು, DCM ಇರ್ಬೋದು, ನಾನಿರ್ಬೋದು, ಯಾರೇ ಇರ್ಬೋದು, ವಿ ಆರ್ ಆಲ್ ಬೌಂಡ್ ಬೈ ಪಾರ್ಟಿಯಿಂದ ನಮ್ಮಿಂದ ಪಾರ್ಟಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ ಅಷ್ಟೇ, ಯಾರೇ ಇರ್ಬೋದು ಅದು. ಸೊ ಐ ಆಮ್ ನಾಟ್ ಶ್ಯೂರ್ ರಾಜಣ್ಣ ಸಾಹೇಬ್ರು ಯಾವ ಇದರಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾರು ಗುಲಾಮರಲ್ಲ. ಆದರೆ ಪಾರ್ಟಿ ಚೌಕಟ್ಟಿನಲ್ಲಿ ಎಲ್ಲರೂ ನಡ್ಕೋಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಶಿಸ್ತಿನ ಸಿಪಾಯಿ ಕರ್ತವ್ಯ ಅದು. ನೋಡಿ, ಯಾರು ಗುಲಾಮರಲ್ಲ ಆಯಿತಾ, ಒಂದನೇದು. ಎರಡನೇದು, ಎಲ್ಲರೂ ಇದು ಹೈಕಮಾಂಡ್ ಇರ್ಬೋದು, ಲೋ ಕಮಾಂಡ್ ಇರ್ಬೋದು, ಅನುಕೂಲಕ್ಕೆ ನಡೆಯೋಕ್ಕಾಗೋದಿಲ್ಲ ಆಯಿತಾ. ಅಂದರೆ ಈಗ ನಮಗೆ ಟಿಕೆಟ್ ಬೇಕಾದಾಗ ಹೈಕಮಾಂಡ್ ಇಂಪಾರ್ಟೆಂಟು, ಟಿಕೆಟ್ ಇರಲಾರ್ದ ನಮ್ಮ ಟಿಕೆಟ್ ಸಿಕ್ಕಿ ಗೆದ್ದಾದಮೇಲೆ ಹೈಕಮಾಂಡೇ ಇಲ್ಲ ಅಂದರೆ ಹೇಗೆ? ಸಿ ಹೂವೆವರ್ ಇಟ್ ಈಸ್ ಎಲ್ಲರೂ ಪಾರ್ಟಿಯ ಶಿಸ್ತಿನ ಚೌಕಟ್ಟಿನಲ್ಲೇ ಇರಬೇಕಲ್ಲ. ಅದು CM ಇರ್ಬೋದು, DCM ಇರ್ಬೋದು, ನಾನಿರ್ಬೋದು, ಯಾರೇ ಇರ್ಬೋದು, ವಿ ಆರ್ ಆಲ್ ಬೌಂಡ್ ಬೈ ಪಾರ್ಟಿಯಿಂದ ನಮ್ಮಿಂದ ಪಾರ್ಟಿ ನಡೀತಾ ಇದೆ ಅಂತ ತಿಳ್ಕೊಂಡಿದ್ರೆ ಅದು ನಮ್ಮ ಮೂರ್ಖತನ ಅಷ್ಟೇ, ಯಾರೇ ಇರ್ಬೋದು ಅದು. ಸೊ ಐ ಆಮ್ ನಾಟ್ ಶ್ಯೂರ್ ರಾಜಣ್ಣ ಸಾಹೇಬ್ರು ಯಾವ ಇದರಲ್ಲಿ ಹೇಳಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಯಾರು ಗುಲಾಮರಲ್ಲ. ಆದರೆ ಪಾರ್ಟಿ ಚೌಕಟ್ಟಿನಲ್ಲಿ ಎಲ್ಲರೂ ನಡ್ಕೋಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಶಿಸ್ತಿನ ಸಿಪಾಯಿ ಕರ್ತವ್ಯ ಅದು.